ದರೂ ಕಲಂಕ ಬಿಡದಾಯಿತ್ತೆ ಅದು ಕಾರಣ ಮನವನೋಯಿಸದವನೇ ಮನೆಯ ಘಾತವ ಮಾಡದವನೇ ಪರಮ ಪಾವನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಪರಮ ಸಾಂಬ ಜೈ ನಮಃ ಪಾರ್ವತೀಪತೆ ಮಹಾದೇವ. ಪ್ರಾತಸ್ಮರಣೀಯರಾದ ಬಸವಾದಿ ಪರಮತರನ್ನ, ಜಗತ್ತೆಲ್ಲ ಸಂತರನ್ನ, ಮಹಂತರನ್ನ, ದಾರ್ಶನಿಕರನ್ನ ಸ್ಮರಿಸುತ್ತಾ ಈ ನಾಡಿನ ಮಹಾಸಿದ್ಧ ಶಿವಯೋಗಿ, ಮಹಾತಪಸ್ವಿ ಕರ್ತೃ ಕರ್ಸಿದ್ದೇಶ್ವರನ ಸ್ಮರಿಸುತ್ತಾ ಹಾಳ್ಕೆರೆ ಅನ್ನದಾನೇಶ್ವರ ಮಠದ ಎಲ್ಲ ಪೂಜ್ಯ ಪರಂಪರೆಯನ್ನ ಸ್ಮರಿಸುತ್ತಾ ಈ ವರ್ಷ ವಿಶೇಷವಾಗಿ ಪ್ರವಚನಕ್ಕೆ ಆಗಮಿಸಿದ ನಮ್ಮ ಸ್ವಾಮಿಗಳಲ್ಲಿ ಶರಣಂದು ಈ ವರ್ಷ ವಿಶೇಷವಾಗಿ ಪ್ರವಚನಕ್ಕೆ ಆಗಮಿಸಿದಂಥ ಪಂಚಾಕ್ಷರ ಶಾಸ್ತ್ರಿಗಳು ಈ ತಟಗಾಗಿದ್ದ 8 ವರ್ಷವ ಅವ ಕೀರ್ತನೆ ಹೇಳ್ತಿದ್ದೇವೆ. ಶಾಸ್ತ್ರಿ 8 ವರ್ಷ ನಮ್ಮ ಗಜೇಂದ್ರ ಮಠಕ್ಕೆ ಬೈಂದ ಹಂಸಾರ ಮಠಕ್ಕೆ ಬಂದಾನ 8 ವರ್ಷ ಕೀರ್ತನೆ ಮಾಡ್ತಿದ್ದೇವೆ ಶಾಸ್ತ್ರಿ. ಈಗ ಇಷ್ಟು ದಪ್ಪ ಆಗ್ಯಾನ ಶಾಸ್ತ್ರಿ, ಭಾರಿ ಜೋರ ಪ್ರವಚನ ಮಾಡ್ತಾರ ಅಂತ ನಮ್ಮ ಪಂಚಾಕ್ಷರ ಶಾಸ್ತ್ರಿಗಳವರೇ, ಶ್ರೇಷ್ಠ ನಮ್ಮ ಹನುಮಂತ ಕುಮಾರ್ ನಾಡಿನ ಸರಹಾಂತ ಗವಾಯಿಗಳು ಹನುಮಂತ ಕುಮಾರ್ ಅವರೇ, ನಮ್ಮ ಪ್ರವಚನ ಮಾಡ್ತಕ್ಕಂಥ ನಮ್ಮ ನಿತ್ಯದ ಗವಾಯಿಗಳವರೇ, ಶ್ರೇಷ್ಠ ಶಬ್ದವಾದಕರೇ, ಆಗ ಯಾವತ್ತೂ ಮಹಾಜನಗಳೇ ಮಾತೇರಿ. ಈಗಾಗಲೇ ಸಮಯ ಬಾಳ ಆಗಿದೆ. ಈಗಾಗಲೇ 1-2 ತಾಸು ಮಾತಾಡಿ ಕೊಡ್ರಿ. 2 ತಾಸು ಮಾತಾಡ್ತೀನಿ ಇವತ್ತು. ಮತ್ತೆ ಎದ್ದು ಹಾದಿಗಿದ್ರಿ ಮರೆ ಇಲ್ಲಿ ತಕ್ಕ ಶಾಸ್ತ್ರಿಗಳು ಭಾಳ ಚೆನ್ನಾಗಿ ಹೇಳ್ಯಾರ. ಏನು ಹೇಳ್ಯಾರ ಅವರು? ಲಿಂಗದ ಕಾಯಿ ಸವಾದ ಮಾಡಿದ್ರಿ, ಅದ್ರ ಬಗ್ಗೆ ಭಾಳ ಚೆನ್ನಾಗಿ ಹೇಳ್ಯಾರ ಅವರು. ಜೇಡ್ರ ದಾಸಿಮಯ್ಯನ ಕತೆ ಕೇಳಿ ಚೆನ್ನಾಗಿ ಹೊತ್ತು. ಒಂದು ರೇಷಿ ಮಣಿನ ಎಷ್ಟು ವರ್ಷ ಹೇಳಿದ ಶಾಸ್ತ್ರಿಗಳು. ವರ್ಷಗಟ್ಲೆ ಅಂತ ಬರ್ತದ್ರಾಗ, 14 ವರ್ಷ 20 ವರ್ಷ ಅಂತ ಇಲ್ದದ್ರಾಗ ವರ್ಷಗಟ್ಲೆ ನೇದ ಅಂತ ಬರ್ತದ್ರಾಗ. ಒಟ್ಟು ನೇದವ ರೇಷಿ ಮಣಿನ. ಎದಕ್ಕೆ ನೇದ? ದೊಡ್ಡ ದಾಸೋಹ ಮಾಡ್ಬೇಕಂತ ಕಿಮ್ಮತ್ನ ರೇಷಿ ಮಣಿ ನೇದ. ದೊಡ್ಡ ದಾಸೋಹ ಮಾಡ್ಬೇಕಂತ ಮಾಡಿದ. ಎಷ್ಟು ಮಾಡಿದ? ವರ್ಷಗಟ್ಲೆ ನೇದ. ಅದ್ರಾಗ ಕೈಲಾಸ ಚಿತ್ರಣ ಕೆತ್ತಿ ಬಿಟ್ಟವ. ಶಿವ, ಪಾರ್ವತಿ, ನಂದಿ, ಬುರುಂಗಿ, ಶಾಟಮುಖಿ ಎಲ್ಲವನ್ನ ಕೆತ್ತಿ ಬಿಟ್ಟ ರೇಷಿ ಮಣಿ ಒಳಗೆ. ಎಲ್ಲಾ ಕೆತ್ತಿ ವರ್ಷಗಟ್ಲೆ ನೇದಿ ಎಲ್ಲ ಮಾಡಿ ಬಜಾರ್ ತಗೊಂಡು ಹೋದ. ಶಾಸ್ತ್ರಿಗೆ ಹೇಳಿದ್ರೆ ಅಲ್ಲಿಟ್ಟ. ಸಂಜೆ 4ಕ್ಕೆ ತಗೊಂಡು ಹೋದ. ರಾತ್ರಿ 11 ಆತ. ಯಾರು ತಗೊಳ್ಳಿಲ್ಲ ಅದನ್ನ. ಅಷ್ಟದಿಗೆ ಶಿವನೇ ಬಂದ. ಪರೀಕ್ಷೆ ಮಾಡ್ಲಿಕ್ಕೆ ಶಿವನೇ ಬಂದ. ಜಂಗಮನಾಗಿ ಬಂದ. ಏನು ಮಾರಾಯ, ನಾನು ಬಾ ತಂಡಾಗತ್ತೆ, ಹುತಮನ್ಗೆ ಏನಾರು ಕೊಡು ಅಂತ ಕೇಳಿದವ ಶಿವ. ಬಾ ತಂಡಾಗತ್ತಪ್ಪ, ಹೋದಗಳಿಗೆ ಏನಾರು ಕೊಡು ಅಂತ ಕೇಳಿದ. ಜಂಗಮ ರೂಪ ಶಿವನೇ ಬಂದದ್ದೆ. ಅವನ ರೇಷಿ ಮಡಿ ಬಿಟ್ಟು ಮತ್ತೊಂದು ಏನೈತೆ ಇಲ್ಲಲ್ಲ, ಅದನ್ನ ಕೊಟ್ಟು ಬಿಟ್ಟವ. ಅದು ವರ್ಷ ಬಾ ಕಿಮ್ಮತ್ತಿನ ರೇಷಿ ಮಡಿ ಎಷ್ಟು ಕೊಟ್ಟರು ಅಷ್ಟರು ಏನಾಗಿತ್ತ. ಬಾ ಶ್ರೀಮಂತರು ನೋಡಿದ. ಅಬ್ಬ ಚೆ ನಾ ತಗೊಂಡು ಕಿಮ್ಮತ್ತಲ್ಲಪ್ಪ. 100 ಮಂದಿ ನಾನು ತಗೊಂಡು ಕಿಮ್ಮತ್ತಲ್ಲ ಅಲ್ಲ ಬಾ ಶ್ರೀಮಂತ ನೋಡಿ ಹೊಳಿ ಬಿಟ್ಟು ಹೋಗಿದ್ರ ಅದು ಹಂಗ ಉಳಿದಿತ್ತದು. ಶಿವನೇ ಬಂದ. ಪರೀಕ್ಷೆಗೆ ಯಾಕೆ ಬಂದ? ಏನು ಪಾರ, ನಾನು ಬಾ ಸುಸ್ತಾಗಿತ್ತಿ, ಬಾ ವಯಸ್ಸಿಗೆ ತಂಡಗತ್ತೆ, ಹುತವನ್ನು ಕೊಡೋದ್ ಕೇಳಿದ ಆ ದಾಸಿಮಯ್ಯನ. ಅದನ್ನ ಬಿಟ್ಟು ಮತ್ತೊಂದು ಏನೈತಿ ಇಲ್ಲಲ್ಲ, ಅದನ್ನ ಕೊಟ್ಟವ. ಆ ಪುಣ್ಯಾತ ಬಂದ್ ಶಿವಪ್ಪ ತಗೊಂಡ್ ಸುಮ್ಮ ಹೋಗ್ಬೇಕಿಲ್ಲ ಅನ್ ಚರಚರ ಹರ್ದ. ಸುಮ್ಮ ಕೊಡ್ರಿ. ಚರಾಚರ ಹರ್ದ. ಇಲ್ಲಿ ಇಟ್ಟು ಕಟ್ಕೊಂಡ್ಬಿಟ್ಟ. ಅಕಸ್ಮಾತ್ ನಮ್ ಇವತ್ತಿನ ಕಾಲ ಹೆಣ್ಮಕ್ಳಾಗಿದ್ರ ಇನ್ನು ಬಾಯ ಮಣ್ಣ ಹಾಕ ಚೌಟಿಕ್ಕಲಿ ಮನೆ ಹಾಳು ಜಗ್ ಬಾಯಿ ಬಂದ ಬೇಯ್ತಿದ್ರು ಹೆಣ್ಮಕ್ಳು. ಎಲ್ಲ ಮಾಡಿದ. ಬರೀಪ್ಪ ಜಂಗಮ ಅಂದ್ಕೊಂಡೆ ಪ್ರಾಣನ ಕೊಡ್ತಿದ್ದವ. ಇಂಥ ಮಹಾ ಭಕ್ತಿವಂತ ಜೇಡ್ರ ದಾಸಿಮಯ್ಯ ಕರ್ಕೊಂಬಂದ ಮನೆಗೆ. ಸ್ನಾನ ಪೂಜೆ ಮಾಡಿಸಿದ, ಎಲ್ಲವನ್ನು ಮಾಡಿದ. ದುಗ್ಗಳಿಗೆ ಹೇಳಿದ ಇವರು ಜಂಗಮರಂತ. ಮತ್ತ ಯಾರು ಕೇಳಿದ ಮಡಿ ರೇಷಿ ಮಾಡಿ ಯಾರು ತಗೊಳ್ಳಿಲ್ಲ. ಮತ್ ಇವ್ರು ತಂಡ ಕೊಟ್ಟು ಬಿಟ್ಟ. ಬಾ ಒಳ್ಳೆ ಕೆಲಸ ಮಾಡಿದ ದುಗ್ಗಳೆ. ಒಳ್ಳೆ ಕೆಲಸ ಅವ್ರದ್ದು ನಾನು ಅರ್ಪಣೆ ಮಾಡಿ ಬಾಳ ಒಳ್ಳೆ ಕೆಲಸ ಮಾಡಿದ ಅಂದಾಕಿ ಹೇಳ್ತಂದು ಹೀರ್ಬೇಕು ಮನ್ಯಾಗ. ಹಿಂಗಿರ್ಬ ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಸಣ ಮಾರ್ಯ ಭಕ್ತೆ. ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸುರಮಾಂಸ, ಭಾಂಡ ಶುದ್ಧ ವ್ಯರ್ಥ ನಮ್ಮ ಕೂಡದ ಸಂಗಮ. ಹೀಗಿದ್ರೆ ಮತ್ತೆ ನೀವು ಹಿಂಗಿರ್ಬಾರ್ದು. ಬಸವಣ್ಣ ಹೇಳ್ತಾನ, ದಾಸ ದುಗ್ಗದ ನೆರೆನೆಂಬೋ ಬಸವಣ್ಣ ತನ್ನ ವಚನ ಸ್ಮರಣೆ ಮಾಡ್ತಾನ. ಒಂದ್ ಸ್ವಲ್ಪ ದೇವ್ರ ದಾಸಿಮಯ್ಯ ಬಸವಣ್ಣಕ್ಕಿಂತ ಸ್ವಲ್ಪ ಹಿಂದವ, ಅವ್ರಕ್ಕಿಂತ ಸ್ವಲ್ಪ ಹಿರಿಯ, ಅವ್ರಕ್ಕಿಂತ ಹಿಂದವ 106 ವರ್ಷ. ಅದಕ್ಕೆ ದಾಸಿಮಯ್ಯ ಎಂಥ ಭಕ್ತಿವಂತ. ಬಂದ, ಕರ್ಕೊಂಡ್ಬಂದ, ಸ್ನಾನ ಮಾಡಿಸಿ, ಪೂಜಾ ಮಾಡಿಸಿ, ಎಲ್ಲ ಮಾಡಿಸಿ ಮಲ್ಕೊಂಡ. ಅವನ್ ಭಕ್ತಿ ಮೇಲೆ ಶಿವಪ್ಪ ಸಣ್ಣ ಮನೆ ಇತ್ತು. ಅವ್ನು ನೇಕಾರಿಕೆ ಸಣ್ಣ ಮನೆ ಇತ್ತು. ಬೆಳಕರಿ ಅವನ ಭಕ್ತಿ ಮೆಚ್ಚಿ ದೊಡ್ಡ ಅರಮನೆ ಮಾಡಿ ಹೋಗ್ಬಿಟ್ಟದ ಶಿವಪ್ಪ. ಬೆಳಗ್ಗೆ ದೊಡ್ಡ ಅರಮನೆ, ದೊಡ್ಡ ದಾಸೋಹ ಮಾಡ್ಬೇಕಂತ ಮಾಡಿದ್ನಲ್ಲ.
ಮನೆ ತುಂಬರೇ ನಿಟ್ಟು ಅಕ್ಕಿ ನಿಟ್ಟು ಬ್ಯಾಳೆ ನಿಟ್ಟು ಬರೇ ಮನೆ ತುಂಬ ಹೋಗಿತ್ತದ. ಬಹಳ ಸಂತೋಷ ಆಯ್ತು. ಬ್ಯಾಗ್ ಅದಕ್ಕೂ ವಿದ್ಯೆ ಅದ ಹೋಗಿಬಿಟ್ಟು ತಾನ ಶಿವಪ್ಪ ಹೋಗ್ಬಿಟ್ಟಿದ್ದ. ನಿತ್ಯ ದಾಸೋಹ ಮಾಡಿದ, ಎಲ್ಲ ಮಾಡಿದ. ಎಂಥ ಜ್ಞಾನಿ ಇದ್ದ, ಎಷ್ಟು ಅಪ್ಪಟದ ಕೆಲಸ ಮಾಡಿದ, ಎಂಥ ಜ್ಞಾನಿ ಜೇಡ್ರ ದಾಸಿಮಯ್ಯ. ಅದಕ್ಕೆ ನಮ್ಮ ಜೀವನದೊಳಗ ಲಿಂಗ ಕಟ್ಟು, ಲಿಂಗದ ಬಗ್ಗೆ ಲಿಂಗಕಾಯಿ ತೊಗೊಂಡು ಮನ್ಯಾಗ ಗೂಟು ಹಾಕಿರಲ್ಲ. ಎಷ್ಟು ಮಂದಿ ಲಿಂಗಾಯತರು ಬಂದಿರು, ಲಿಂಗಾಯತರು ಕೈ ಎತ್ತರಿ. ಎಷ್ಟು ಮಂದಿ ಕೊಳ ಲಿಂಗ ಕೈ ಎತ್ತರಿ, ಎಷ್ಟು ಮಂದಿ ಕೈ ಎತ್ತರಿ, ಎಷ್ಟು ಮಂದಿ ಕೊಳ ಲಿಂಗ ಐತಿ. ನಿಮ್ಮ ತಲೆಯಾಗ ಹೇಗೆ ಬೆಳ್ಳಿ 4-5 ಮಂದಿಯಾಗ ಅಲ್ಲ. ಅದು ಕರ್ಸಿದ ಮಠ ಇಲ್ಲ ಅಂದಾಜ್ ಮಠ ಇಷ್ಟು ವರ್ಷ ಗಟ್ಲೆ, ಅಲ್ಲಿ ತಿಂಗಳಗಟ್ಲೆ, ಇಲ್ಲಿ ಇಷ್ಟು ಕೇಳ ಅಲ್ಲ. ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ, ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ, ಇದ್ದರೇನೋ ಶಿವಸ್ವ, ಸತ್ತರೇನೋ ಶಿವಸ್ವ ಅಂತ. ಲಿಂಗಾಯತರ ಲಿಂಗ ಕಟ್ತಾ ಇದ್ರು, ಇದ್ರು ಅರ್ಥ, ಸತ್ರು ನಿಮ್ಗ ಅರ್ಥ ನಿಮ್ಗ. ಯಾಕಂದ್ರ ಲಿಂಗಾಯತರ ಲಿಂಗ ಕಟ್ತಾ ಇದ್ರ ಲಿಂಗಾಚ ದೊಡ್ಡ ಅಪಚಾರ ಮಾಡಿದಂತೆ ಆಗ್ತದೆ. ಪುರಾಣ ಹಚ್ಚುವ ಉದ್ದೇಶ, ಜಾತ್ರೆ ಮಾಡಿದ ಉದ್ದೇಶ ಧರ್ಮ ಜೀವಂತ ಉಳಿದಂತ ಹಸ್ತಕ್ಕಂಥದ್ದು ಕಾರ್ಯಕ್ರಮ ಇದು, ಮತ್ತೆ ಬೇರೆ ಏನಿಲ್ಲ. ಇಂಥ ಶಾಸ್ತ್ರಗಳನ್ನ ಇಂಥ ಹಾಡನ್ನು ಕಳಿಸಿ ಎಲ್ಲ ಮಾಡಿ ಜಾತ್ರೆ ಮಾಡ್ತಕ್ಕಂಥ ಉದ್ದೇಶ ಧರ್ಮ ಜೀವಂತ ಉಳಿದಂತ. ಜಾತ್ರೆ ಅಂದ್ರೆ ಏನು? ನಮ್ಮ ಹುಟ್ಟಿನ ಗುಟ್ಟಂದ್ರೆ ಈ ಜಾತ್ರೆ. ಯಾವ್ದಕ್ಕೆ ಹುಟ್ಟಿದ್ವಿ, ಏನ್ ಬಂದು ಏನ್ ಮಾಡ್ಬೇಕಂತ ಶಾಸ್ತ್ರ ಇದ್ರು. ಆ ಕೈಲಾಸ ಏನ್ ಕೈಲಾಸ, ಯಾರು ಹೋಗಿದ್ರು ಕೈಲಾಸಕ್ಕೆ? ಹೋಗಿದ್ದೇನೆ ಶಾಸ್ತ್ರ, ನೀನು ಕೈಲಾಸಕ್ಕೆ ಎಂದ್ರೆ ಹೋಗಿದ್ದೇನೆ? ಯಾರು ನೋಡ ಸುಮ್ಮನೆ ಅವ ಹೇಳ್ತಾನ, ನಾವ್ ಹೇಳ್ತೀವಿ. ಯಾರು ನೋಡಿ ಕೈಲಾಸನ? ಶಿವ ಅಂತ, ಪಾರ್ವತಿ ಅಂತ, ನಂದ ಅಂತ ಯಾರು ಹೋಗಿ ನೋಡ್ಯಾನ? ಇಲ್ರಿ ಮೊನ್ನೆ ನಮ್ಮೂರ ಒಬ್ಬ ಹೋಗಿದ್ದ, 5 ದಿವಸ ಅಲ್ಲೇ ಇದ್ದ ಬಂದ. ಯಾರು ನೋಡ್ಯಾರ? ಯಾರು ಸುಮ್ಮನೆ ಖಾಲಿ. ಅದಕ್ಕೆ ಕಾಣದ ಕೈಲಾಸ ಕೈ ಹಾಕಬಾರ್ದು. ನಾವೆಲ್ಲ ಇರುವ ಪ್ರದೇಶ ಕೈಲಾಸ ಮಾಡ್ಬೇಕು ಹೊರತು ಕಾಣದ ಕೈಲಾಸ ಕೈ ಹಾಕಬಾರ್ದು. ಕೈಲಾಸದು ಕೈಲಾಸ. ಅದಕ್ಕಂತ ದೃಷ್ಟಿಯಿಂದ ನೀವೆಲ್ಲ ಭಕ್ತಿ ಕೆಲಸ ಮಾಡ್ರಿ, ಲಿಂಗ ಕಟ್ರಿ, ಬ್ರಾಹ್ಮಣ ಸಂಧ್ಯಾವನ ಮಾಡ್ರಿ, ಮುಸಲ್ಮಾನ್ ನಮಾಜ್ ಮಾಡ್ರಿ. ನಮ್ಮ ಧರ್ಮ ಆಗದ್ ಮಾಡ್ಕೊಂತ ಹೋದ್ವಿ, ಧರ್ಮ ಜೀವನ ನಮ್ಮ ಮನೆ ಬಳಿ ಚೆನ್ನಾಗಾಗ್ತದೆ. ಇಲ್ಲವ್ರು ಏನಾಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಂತ ದೃಷ್ಟಿಯಿಂದ ಅನ್ನದಾನೇಶ ಮಹಾ ತಪಸ್ಸುಗಳ ಮಠ ಇದು. ಅನ್ನದಾನೇಶ ಮಠಕ್ಕೂ ಮೈಸೂರು ಮಠಕ್ಕೂ ಅವಿನಾಭಾವ ಸಂಬಂಧ, ಬಹುಕಾಲ ಸಂಬಂಧ. ಈಗೇನ್ ಗಡದವ್ರು ತಪಸ್ಸು ಮಾಡಿದ್ರಲ್ಲ, ಹಿಮಾಲಯಕ್ಕೆ ಹೋಗಿದ್ರಲ್ಲ, ಅವ್ರು ನಾವು ಕುದುರೆ ಬೋತೊಳಗೆ ಇದ್ರು. ಎಷ್ಟು ವರ್ಷ ಇದ್ರು? 25 ವರ್ಷ ಇದ್ರು ಸಿದ್ಧಾಂಶ ಸೇವೆಗಾಗಿ. ಇದು ಅವಿನಾಭಾವ ಸಂಬಂಧ ಮೈಸೂರು ಮಠಕ್ಕೂ ಅನ್ನದಾನೇಶ್ವರ ಮಠಕ್ಕೂ. ಇದೆಲ್ಲ ಮಾಡಿ ನಮ್ಮ ಅಜ್ಜವ್ರು ಬಂದು ಅಧಿಕಾರ ಮಾಡಿ ಎಲ್ಲ ಮಾಡಿ ಒಬ್ಬತ್ತು ಉರ್ದುರ್ಯರು ಅಂತಿದ್ವಿ ಮಠದಾಗ, ಹಾಕಿರಿ ಮಠದಾಗ. ಬಟ್ಟು ಪುಡಾರಿ ಅವ, ಮಹಾ ಪುಡಾರಿ ಅವ, ತಾಬೇಕು ನಾವ. ಅದಕ್ಕೆ ಅದನ್ನ ಸೊಕ್ಕ ಬರುದು ಎಲ್ಲ ಮಾಡಿ ನಾವು ಅಜ್ಜರು, ನಮ್ಮ ಮಠದ ಅಜ್ಜರು ಬಂದು ಅವ್ರು ಅಧಿಕಾರ ಮಾಡಿ ಹೋದ್ರು. ಮುಂದೆ ಮಹಾ ತಪಸ್ಸುಗಳಾದ್ರು. ಮುಂದೆ ಒಂದ್ಸರಿ ಹೇಳ್ತಾರ, ನಮ್ಮ ಅಜ್ಜರು ಬಂದು ನಾನ್ ಸ್ವಲ್ಪ ಅದು ಪುಣ್ಯಕ್ಷೇತ್ರ ಅಂತದವಲ್ಲ, ಅಲ್ಲಿ ಹೋಗ್ಬರ್ಗತ್ ಮಾಡಿ ಅಂತ ಕೇಳ್ತಾರ ಗಡ್ದವ್ರು. ಅಲ್ಲಪ್ಪ, ನಮ್ಮ ಲಿಂಗಾಯತ ಧರ್ಮ ಗುಡಿಗುಂಡಾರ್ಕ್ ಹೋಗೋರು ಲಿಂಗಾಯತರಲ್ಲ. ಗುಡಿಗುಂಡಾರ್ಕ ಲಿಂಗಾಯತರಲ್ಲ. ಅವರು ಮಠಕ್ಕೆ ಬರ್ಬೇಕು, ಲಿಂಗ ಪೂಜೆ ಮಾಡ್ಕೊ, ಮಠ ಸ್ವಾಮಿ ನಡ್ಕೋಬೇಕು. 28 ಗುಡಿಗೆ ಹೋಗಿ ಲಿಂಗಾಯತರು, ಗುಡಿಗುಂಡಾರ್ ಹೋಗ್ತಕ್ಕ ಲಿಂಗಾಯತರಲ್ಲ ಅಲ್ಲ ಅವ್ರು. ಅದಕ್ಕೆ ಆ ದೃಷ್ಟಿಯಿಂದ ಅನ್ನದಾನೇಶ ಇಲ್ಲ, ಆ ಪುಣ್ಯಕ್ಷೇತ್ರಕ್ಕಂತಲ್ಲ, ಅಲ್ಲೇ ನೋಡಕ್ ಹೋಗ್ತೀನಿ ಅಂತ ಹೇಳಿದ್ರು. ಹೋಗಿ ಬಾ ಅಂತ ಹೇಳಿದ್ರು. ಹಾಕಿರಿ ಒಳಗ ಪುಣ್ಯಮಂದ್ ಗೌಡ್ಸಾನಿ ಇದ್ಲು ಬಗ್ಗೆ. ಆಕೆ ದಿವಸ ಸ್ನಾನ ಮಾಡಿ ಬಂದು ಅಜ್ಜವ್ರು ಗಡ್ದವ್ರು ಪೂಜಾ ಕುಂತಾಗ ಒಳಗ್ ಬಂದು ಪೂಜಾ ಹೊರಗೆ ಬರ್ತಂಗ ಅಲ್ಲೇ ಕುಂತು ನಮಸ್ಕಾರ ಮಾಡಿ ದರ್ಶನ ತಗೊಂಡು ಹೋಗಿದ್ದೆ ಪುಣ್ಯಮ್ಮ. ಹಿಂಗ ನಡೀತು ಎಷ್ಟೋ ವರ್ಷ. ಒಂದ್ ದಿವಸ ಅಜ್ಜಯ್ಯ ಪೂಜಾ ಕುಂತ 2 ದಿವಸ ಹೊರಗೆ ಬರ್ಲೇ ಇಲ್ಲ. ಹಾಕಿರ ಅಜ್ಜಯ್ಯ ಗಡ್ದಜ್ಜ ಹೊರಗೆ ಬರ್ಲೇ ಇಲ್ಲ. ಆ ಪುಣ್ಯಮ್ಮ ಅಲ್ಲೇ ಕುಂತ ಆಕಿ 2 ದಿವಸ ಅಲ್ಲೇ ಕುಂತ ಬಾಗಲ್ದಾಗ ಅಜ್ಜಯ್ಯ ಬಂದಾಗ ದರ್ಶನ ಮಾಡ್ಬಿಟ್ಟು ಹೋಗ್ಕಂತ ಅಲ್ಲೇ ಕುಂತ್ ಬಿಟ್ಲ ಆಕಿನ. 2 ದಿವಸ ಕಡೆಗೆ ಬಂದ್ರ ಅವ್ರು. ಏನು ಮನೆ ಇದಕ್ಕೆ ನಮ್ಗೂ ನಿಂದಾಕ ಜಿದ್ದಂದ್ರು. ಇಲ್ಲ ಜಿದ್ದಿಲ್ಲಪ್ಪ ಯಪ್ಪ, ನಾನು ತಮ್ಮ ದರ್ಶನ ಮಾಡ್ಕೊಂಡು ಹೋಗ್ಬೇಕಂತ. ಯಾವ್ದಕ್ಕಾಗಿ ಏನಿನ ಅಪೇಕ್ಷೆ? ಏನು ನನ್ನೊಂದು ಆಸೆ ಐತಪ್ಪ ಯಪ್ಪ ಅಂತ ಹೇಳಿ. ನನ್ನ ಆಸೆ ಐತಿ. ಏನೈತಿ? ಅಂತ ಕಾಲಕ್ಕೆ ನಾ ಸಾಯಕ ಪ್ರಾಣ ಬಿಡಕ ನೀವು ದರ್ಶನ ಕೊಡ್ಬೇಕು ಅಂತ ಕೇಳಿಕೊಂಡಾಕಿ. ನೀವು ದರ್ಶನ ಕೊಡ್ಬೇಕಂತ ತಥಾಸ್ತು ಅಂದ್ರು ಅಂದಾನ ಮಹಾಸ್ವಾಮಿಗಳು. ತಥಾಸ್ತು ಅಂದ್ರು. ಆತ್ಮ ಕೆಲವು ಸೋತು ಅಂದಾನ ಸ್ವಾಮಿಗಳವರು ಗಡ್ದವ್ರು ಹಿಮಾಲಯಕ್ಕೆ ಪ್ರವಾಸ ಇಟ್ಕೊಂಡ್ರು. ಹೋದ್ರು ಅವಾಗೇನ್ ಬಂಡೆ ದಾರೆ ನಡ್ಕೊಂತ ಹೋದ್ರು. ಸೇವನ ಕರ್ಕೊಂಡು ಹೋದ್ರು. ಸುಮಾರು ತಿಂಗಳಾಗಟ್ಲೆ ಹೋದ್ರು. ಇನ್ನೇನು ಹಿಮಾಲಯಕ್ಕೆ ಕೇದಾರ್ ದರ್ಶನ ಸ್ವಲ್ಪ ದಿವಸಕ್ಕೆ ಹಾಕಿತ್ತು. ಒಂದು ಮಧ್ಯಪ್ರದೇಶ ಸರೋವರ ಇತ್ತು, ಬಿಲ್ಪತ್ರಿ ಮರ ಇತ್ತು. ಸೇವದ ಮರಿಗೆ ಹೇಳಿದ್ರು, ಏನಪ್ಪಾ ಪೂಜಾಕ್ ಬಾರಿ ಯೋಗ್ಯ ಸ್ಥಳ ಐತಿದೆ, ಪೂಜಾಕ್ಕೆ ವ್ಯವಸ್ಥೆ ಮಾಡ್ತಿದ್ರು. ಪೂಜಾಕ್ಕೆ ವ್ಯವಸ್ಥೆ ಮಾಡಿದ್ರು. ಇವ್ರು ಅಜ್ಜಾರು ಎಂದು ಹಾಕಿ ಬಿಟ್ರು. ಜಡ್ ಅವತ್ ಚಲುವಾಗಿ ಪರಿಣಾಮ ಜಡ್ ಚಲುವಾದ ಪರಿಣಾಮನಿಗೆ ಚಲುವಾ ತಾತ್ ವಾರ ಹೋತ್ 15 ಹೋತ್. ಆಕೆ ಬಾಯಿನ ಹೋತು, ಎಲ್ಲ ಹೋತು. ಒಂದ್ ಸ್ವಲ್ಪ ನಾರಿ ಮಿಜಕ್ ಹತ್ತು, ಒಂದ್ ಸ್ವಲ್ಪ ಜೀವ ಹಿಡಿತಕ್ಕಿತ್ತು. ಅಲ್ಲಿ ಮಹಾಸ್ವಾಮಿಗಳವರು ಒಂದು ಸರೋವರ ಬಿಲ್ಪತ್ರ ಮರ ಇತ್ತು. ಪೂಜಾಕ್ ಸೆಟ್ ಮಾಡಪ್ಪ ಅಂದ್ರು. ಸಜ್ಜು ಮಾಡಿದ್ರು. ಕೂತ್ಕೊಂಡು ಪೂಜಾಕ್ ತಾನೇ ಕೂತ್ಕೊಂಡ್ರು ಅಜ್ಜವ್ರು.
ಅಲ್ಲಿ ನಮ್ಮ ಲಿಂಗ ಪೂಜೆಯೊಳಗ ಪರಿಣಾಮ ಸ್ಥಿತಿ ಹ್ಯಾಂಗೈತಿ ಹಾಕಿದ್ರೆ ಪರಿಣಾಮ ಸ್ಥಿತಿ ಹ್ಯಾಂಗೈತಿ ಒಂದ್ ಸ್ವಲ್ಪ ಜೀವ ಹಿಡಿದ ತೆಗೆಗೆ ಆ ಪರಿಣಾಮ ಸ್ಥಿತಿ ಅಂತ ಲಿಂಗದಿಂದ ನೋಡಿದ್ರು ಅಜ್ಜವ್ರು ಲಿಂಗದಾಗ ನೋಡಿದ್ರು. ಅಯ್ಯೋ ನಾ ಪರಿಣಾಮಕ್ಕೆ ವಚನ ಕೊಟ್ಟಿದ್ದೆಪ್ಪ, ಹಾಗ ಬಂದ್ಬಿಟ್ಟೆ, ಪರಿಣಾಮಕ್ಕೆ ವಚನ ಕೊಟ್ಟಿದ್ನ ಅಂದ್ರು. ಇನ್ನೊಂದ್ 2 ವರ್ಷ ಕೇದಾರೇಶ್ವರ ದರ್ಶನ ಆಗತ್ತ, ಸಾಮಾನು ಕಟ್ಟು ಹಾಕಿ ಹೋಗೋದಂದ್ರು. ಅದ್ರ ಬುದ್ಧಿ 2 ವರ್ಷ ಕಟ್ಟ ಸಾಮಾನು ಅಂದ್ರು. ಚಂದ್ರಗಟ್ಲೆ ಪ್ರವಾಸ ಮಾಡಿದ್ರಲ್ಲ, ಆಕಾಶ 1 ವರ್ಷಕ್ಕೆ ಸೀದಾ ಬಂದರು. ಹಾಕಿದ ಅಜ್ಜವ್ರು ಸೀದಾ ಬಂದು ಮಠಕ್ಕೆ ಹೋಗಿದ್ದ, ಪಣೆಯ ಮನೆಗೆ ಬಂದ್ರು. ಪಣೆಯ ಒಂದು ಮನೆಗೆ ಅಮ್ಮನ ಜೀವ ಇಲ್ಲ ಸ್ವಲ್ಪ ಹಿಡಿದಿತ್ತು. ಅವಾಗ ಕಿವಿಯಾಗಿ ಹೇಳಿದ್ರು, ಅದೇ 89 ವರ್ಷ ಐತ ಅಮ್ಗ. ಎಮ್ಮ ಅಜ್ಜವ್ರು ಬಂದಾರ ಕಿವಿಯಾಗ 50-100 ಬೇರೆ ಹೇಳಿದ್ರು. ಆಕಿ ಬಾಯ್ ಬಂದಾಗ 15-20 ದಿವಸ ಆಗಿತ್ತಾಗಲೇ ಜೋರಾಗಿ ಕಿವಿಯಾಗಿ ಹೇಳಿದ್ರು. ಹೇಳಿದ ಮ್ಯಾಗ 20-50 ಸರಿ ಹೇಳಿದ್ಮ್ಯಾಗ ಅಜ್ಜವ್ರು ಬಂದು ಕಣ್ ತೆಗೆದ್ರು. ಅವ್ರು ಮುಂದೆ ಇದ್ರು, ಆಕೆ ಮುಂದೆ ಇದ್ರು. ಅಜ್ಜವ್ರು ಬಂದ್ಯಾಯಪ್ಪ, ನಿನ್ನ ವಚನ ನಿಲ್ಸಿಯಪ್ಪ, ವಚನ ಮಾಡಿದಪ್ಪ ಅಂತ ಆಗಿದ್ದ. ಆ ಪ್ರಾರ್ಥನೆ ಅದೇ ಪ್ರಾಣ ಬಿಟ್ಬಿಡಕ್ಕೆ. ಅದಕ್ಕ ನಾವು ಬರುನರು ಬರಿದೆ ಕರೆವರು ನಂಬದರಿಯರಿ ಲೋಕದ ಮನುಜರು, ನಂಬದರಿಯರಿ ಲೋಕದ ಮನುಜರು, ನಂಬಿದಚ್ಚಿ ಕರೆದೋಡ ಓಯಂದನೆ ಶಿವನು. ನಂಬರುನರು ಬರಿದೆ ಕರೆವರು ನಂಬದ ನೆಚ್ಚದೆ ಬರಿದೆ ಕರೆವರ. ಲೋಕದ ಮನುಜರು ನಂಬಲರಿಯರಿ, ಲೋಕದ ಮನುಜರು ನಂಬಿದಚ್ಚಿ ಕರೆದೊಡೆ ಓಯಂದನೆ ಶಿವನು. ನಂಬರುನರು ಬರಿದೆ ಕರೆವರು, ನಂಬರುನರು ಬರಿದೆ ಕರೆವರು ನಂಬಲರಿಯರಿ, ಲೋಕದ ಮನುಜರು ನಂಬಲರಿಯರಿ, ಲೋಕದ ಮನುಜರು ನಂಬರುನರು ಬರಿದೆ ಕರೆವರು. ಲೋಕದ ಮನುಜರು ನಂಬಲರಿಯರಿ, ಲೋಕದ ಮನುಜರು ನಂಬರುನರು. ಬರಿದೆ ಕರೆವರು
ಬರಿದೆ ಕರೆವರು ನಂಬಲರಿಯರಿ ಲೋಕದ ಮನುಷ್ಯರು ನಂಬಲರಿಯರಿ ಲೋಕದ ಮನುಷ್ಯರು ನಂಬರು ನಚರು ನಂಬರು ನಚರು ನಂಬರು ನಚರು ನಂಬರು ನಚರು ನಂಬರು ನಚರು ಬರಿದೆ ಕರೆವರು ನಮ್ ಕರೆದ ದೇವ್ರು ಓಡಿ ಬರ್ತಾನ. ದೀಪಿಲ್ಲ ದೂಪಿಲ್ಲ ಬರ್ತಾರೆ ಗುಡಿಗೆ, ವರದ ಶಾಪಿಲ್ಲ ಹೊಕ್ಕರ ಮನೆಗೆ. ಹೀಗಾಗಬಾರ್ದು. ಪಣಿಯಮ್ಮ ಭಕ್ತಿ ಕೇಳ್ಕೊಂಡು ಅನ್ನದಾನೀಶ ಅಲ್ಲಿಂದ ಹಿಮಾಲಯದಿಂದ ಒಂದೇ ದಿವಸಕ್ಕೆ ಬಂದರು. ಹಾಕೇರಿ ಪರಂಪರೆ ಶ್ರೇಷ್ಠವಂತ ಪರಂಪರೆ. ಇವತ್ತಿನ ದಿವಸ ನಮ್ಮ ದೊಡ್ಡ ದತ್ತಾದವ್ರು ಇದ್ರಲ್ಲ, ನಮ್ಮ ಭಾಪ್ರೀತಿ ಅವರು ನಮ್ಗೆ ಅಧಿಕಾರ ಮಾಡಿದ್ದಾರೆ. ಅವರ 15-20 ವರ್ಷಕ್ಕೆ ಕರ್ಸರ್ ಅವರು. ಅದಕ್ಕಂತ ದೃಷ್ಟಿಯಿಂದ ಇವತ್ತಿರ್ತಕ್ಕಂಥ ನಮ್ಮ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು ಶ್ರೇಷ್ಠವಾದ ವಿಚಾರವಂತರು. ವಯಸ್ಸು ಭಾಳ ಚಿಕ್ಕವರು ಶ್ರೇಷ್ಠವಾದ ವಿಚಾರವಂತರು, ಒಳ್ಳೆ ಕೆಲಸ ಮಾಡ್ತಕ್ಕಂಥವ್ರು. ಅದಕ್ಕಂತ ದೃಷ್ಟಿಯಿಂದ ಈ ಪೀಠಕ್ಕಾಗಿಂದ ನಾವು ಹ್ಯಾಂಗಿರ್ಬೇಕು ಹ್ಯಾಂಗಿದ್ರೆ ಅಡ್ಡಿ ಇಲ್ಲ. ಮತ್ತೆ ಹೆಂಗಾಗರಿದ್ರೆ ಹೆಂಗದು? ಅದಕ್ಕೆ ಈಗಿರ್ತಕ್ಕಂಥ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳವರು ಚಿಕ್ಕವರು ಭಾಳ ಚಲೋ ಅದರ, ಭಾಳ ಒಳ್ಳೆ ವಿಚಾರವಂತರು, ಭಾಳ ಚೆನ್ನಾಗದಾರ. ಮೊನ್ನೆ ಈಗ ಒಂದು 6 ತಿಂಗಳಿಂದ ಗಜೇಂದ್ರಗಳು ದೊಡ್ಡ ಪ್ರಮಾಣದ ಬಸವ ಪುರಾಣ ಹಚ್ಚಿದ್ರು. ದೊಡ್ಡ ಪ್ರಮಾಣದಾಗ ಭಾರಿ ಪ್ರಮಾಣದಾಗ ಅದ್ಭುತ ಕಾರ್ಯಕ್ರಮ ಮಾಡಿದರು. ಅದಕ್ಕಂಥ ದೃಷ್ಟಿಯಿಂದ ಅವ್ರಿಗೆ ಅದ್ಭುತ ಕಾರ್ಯಕ್ರಮ ಅಂತಕ್ಕಂಥ ಶ್ರೇಷ್ಠ ವಿಚಾರ ಅವ್ರ ಹತ್ತಿರ ಅದಾವು. ಅದಕ್ಕಂಥ ದೃಷ್ಟಿಯಿಂದ ಪ್ರತಿ ವರ್ಷವೂ ಕೂಡ ಅನ್ನದಾನ ಮಠದಲ್ಲಿ ಪುರಾಣಿಸ್ತಕ್ಕಂಥದ್ದು, ಕರ್ಸಿ ದೇಶ ಮಠದ ಪುರಾಣಿಸ್ತಕ್ಕಂಥ ಈ ಪದ್ಧತಿ ಊರಾಗೈತಿ. ಅದಕ್ಕಂಥ ದೃಷ್ಟಿಯಿಂದ ನಾವು ಏನೇ ಕೆಲಸ ಮಾಡಿದ್ರು ಕೂಡ ಶ್ರೇಷ್ಠವಾಗಿ ಇಟ್ಕೊಂಡು ಕೆಲಸ ಮಾಡಬೇಕು. ಅದಕ್ಕಂಥ ದೃಷ್ಟಿಯಿಂದ ದೇವ್ರು ನಮ್ಗೆ ಯಾಕೆ ಕೊಟ್ಟಾನ ಸಂಪತ್ತನ್ನ? ಒಳ್ಳೆ ಕೆಲಸಕ್ಕೆ ದಾನ ಮಾಡ್ರ ಸಂಪತ್ತು ಕೊಟ್ಟಾನ. ದೇವ್ರ ದಾಸೆ ಮೇಲೆ ಭಕ್ತಿ ಮೇಲೆ ತವನಿಧಿ ಕೊಟ್ಟು ಹೋದ ಶಿವಪ್ಪ. ತವನಿಧಿ ಕೊಟ್ಟು ಹೋದ ಶಿವಪ್ಪ ಏನ್ ಸಾಕಷ್ಟು ಎಲ್ಲವನ್ನು ಬೇಕಾದ ದಿವಸ ಲಕ್ಷಾಂತರ ಮಂದಿ ಕೂಡ ತವನಿಧಿ ಕೊಟ್ಟ ಶಿವಪ್ಪ. ಅದಕ್ಕೆ ನಾವು ನಂಬಿ ವಿಶ್ವಾಸ ಇಟ್ಟು ಅಂದ್ರೆ ದೇವರೆಲ್ಲ ಕೊಡ್ತಾರೆ ನಮಗೆಲ್ಲ. ಅದಕ್ಕಂಥ ದೃಷ್ಟಿಯಿಂದ ಲಿಂಗ ಅಂದ್ರೆ ಪ್ರಸಾದ, ಲಿಂಗ ಅಂದ್ರೆ ಜ್ಞಾನ, ಲಿಂಗ ಅಂದ್ರೆ ನೀವು ಹೇಳ್ತಕ್ಕಂಥ ಸಾಧ್ಯ ಲಿಂಗ. ಅದಕ್ಕೆ ಲಿಂಗ ಕಟ್ಟಿದ್ರೆ ಈ ಜಾತ್ರೆ ಮಾಡೋದಕ್ಕೂ ಸಾರ್ಥಕ ಆಗೋದೇ ಇಲ್ಲ. ಲಿಂಗಾತ್ರ ಎಲ್ಲ ಕೊಳ್ಳ ಲಿಂಗ ಇರಬೇಕು. ನಮ್ಮ ಪದ್ಧತಿ ನಮ್ಮ ಧರ್ಮ ಹೆಂಗೈತೆ ಅಂದ್ರೆ 8ನೇ ತಿಂಗಳ ಗರ್ಭಕ್ಕೆ ಲಿಂಗ ಕಟ್ಟಬೇಕು. ಅದು ನಮ್ಮ ತತ್ವ, ನಮ್ಮ ಸಿದ್ಧಾಂತ. ನಾವು ಹುಟ್ಟಿ ಲಿಂಗೋದ್ಭವರು, ಸತ್ತ ಲಿಂಗ ಹಾಕಿರಿ ನಾವು. ಅದಕ್ಕೆ ಲಿಂಗದ ನಿಷ್ಠೆ ಆಡ್ಕೊಂಡು ಹೋಗ್ತೀರಿ. ದಾಸಿ ಮನ್ಯಾಗ ನೀವೆಲ್ಲ ಸಂಪತ್ತು ಗಳಿಸ್ತೀರಿ. ಮೊನ್ನೆ ಶಿವಮೊಗ್ಗದಿಂದ ಒಂದು 6 ತಿಂಗಳಿಂದ ಒಂದು 13 ಮಂದಿ ಲಿಂಗಾಯತರು, 13 ಮಂದಿ ಲಿಂಗಾಯತರು ಒಂದು ಇನ್ನೊಂದು ಕಾರ್ ಮಾಡ್ಕೊಂಡು ಟೂರ್ ಹೊಂಟ್ರು. 4-5 ದಿವಸ ಆ ಕಡೆ ಈ ಕಡೆ ಟೂರ್ ಮಾಡಿ ಎಲ್ಲ ಮಾಡಿ ಮೈಸೂರು ಬೆಳಗ್ಗೆ ಮುಂಜಾನೆ 4 ಗಂಟೆಗೆ ಮೈಸೂರಿಗೆ ಬಂದರು. 13 ಮಂದಿ ಲಿಂಗಾಯತರ ಒಬ್ಬರು ಕೊಳೋ ಲಿಂಗ ಇತ್ತದು. 13 ಮಂದಿ ಲಿಂಗಾಯತರ ಒಬ್ಬರು ಕೊಳೋ ಲಿಂಗ ಇತ್ತದು. ಯಾರು ಕೊಳೋ ಲಿಂಗ ಇದ್ದೇ ಇಲ್ಲ. 4 ದಿವಸ ಟೂರ್ ಮಾಡಿ ಮೈಸೂರು ಬೆಳಗ್ಗೆ 4 ಗಂಟೆಗೆ ಬಂದ ಅವ ಡ್ರೈವರ್ ಅವ್ನು ಸ್ವಲ್ಪ ಹೀಗೆ ಮಾಡಿದ, ಜೋಜೆ ಹೊಡೆದ ಗಾಡಿ ಹೋಗಿ ಮುಂದೆ ಟ್ರಕ್ ಇತ್ತು. ಧನ್ ಅಂತ ಟ್ರಕ್ ಹೊಡೆದು ಬಿಟ್ಟವ ಗಾಡಿನ. ಹೊಡೆದಿಂದ ಏನಾಯ್ತು? 13 ಮಂದಿ ಇದ್ರಲ್ಲ, ಲಿಂಗ ಕಟ್ಟಿತು. ಒಬ್ಬನೇ ಲಿಂಗ ಒಬ್ಬನ ಎತ್ಕೊಳ್ಳಿ, ಒಬ್ಬನ ಲಿಂಗ ಇತ್ತು. 12 ಮಂದಿ ಸತ್ರ, ಲಿಂಗ ಒಬ್ಬನ ಉಳಿದ. ಅದಕ್ಕೆ ನಂಬಬೇಕು, ವಿಶ್ವಾಸ ಬೇಕು. ಪುರಾಣ ಹಚ್ಚುವಂತ ಉದ್ದೇಶ, ಜಾತ್ರೆ ಮಾಡೋ ಉದ್ದೇಶ ಧರ್ಮ ಜೀವಂತ ಉಳಿಲಿ ಅಂತ ಹೇಳಿದ. ಮತ್ತೆ ಬೇರೆ ಉದ್ದೇಶ ಏನಿಲ್ಲ. ಅನ್ನದಾನೇಶ, ಕರ್ಸಿದ್ದೇಶ, ನಾಡನ್ನೆಲ್ಲ ಪಾವನ ಮಾಡ್ತಕ್ಕಂಥ ಮಹಾಶ್ರೇಷ್ಠ ಮಹಾಜ್ಞಾನಿಗಳು, ಅದ್ಭುತವಾದ ಜ್ಞಾನಿಗಳು. ಅದಕ್ಕೆ ಇವತ್ತು ವಿಜ್ಞಾನ ಭಾಳ ದೂರ ಹೋಗ್ಯದ. ಚಂದ್ರಲೋಕ ಹೋಗಿದ್ದೇವೆ, ಎಲ್ಲೆಲ್ಲೋ ಹೋಗಿತ್ತು ವಿಜ್ಞಾನ. ಅದಕ್ಕಿಂತ ದೊಡ್ಡ ವಿಜ್ಞಾನ ಏನಿಲ್ಲ, ಲಿಂಗದಾಗ ವಿಜ್ಞಾನ. ಲಿಂಗ ಹಿಂದೊಂದು ಕಾಲಿತ್ತು, ಈಗಿನ ಕೈ ಫೋನ್ ಇದ್ವಾ, ಟೆಲಿಫೋನ್ ಇದ್ದ, ಮೊಬೈಲ್ ಏನಿದೆ ಇಲ್ಲ. ಒಂದು 10,000 ಕಿಲೋಮೀಟರ್ ಒಬ್ಬ ಯೋಗಿ ಇದ್ದ ಅಂದ್ರೆ, ಇಲ್ಲೊಬ್ಬ ಇದ್ದ ಅಂದ್ರೆ ಸುಮ್ಮ ಲಿಂಗ ಪೂಜೆ ಮಾಡಿ ಕೂತು ಲಿಂಗೈನ ಧ್ಯಾನ ಮಾಡಿ ಲಿಂಗೈನ ವಿಷಯ ತಿಳಿಸ್ಬಿಟ್ಟು ಥಕ್ಕದಿಕ್ಕೆ ಮುಚ್ಚುತ್ತದೆ. ಇದೇ ಶಕ್ತಿ ಲಿಂಗಾಂಗ ಸಾಮರಸ್ಯ ಜ್ಞಾನ, ಲಿಂಗ ಶಕ್ತಿ. ಅದಕ್ಕೆ ದ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ಸ್ ಅಬೌಟ್ ಸೂಪರ್ ನ್ಯಾಚುರಲ್ ಪವರ್ಸ್ ಆರ್ ಯೂಸ್ಲೆಸ್. ವಿಜ್ಞಾನ ಈ ಲಿಂಗಾಂಗ ಸಾಮರ್ಥ್ಯ ಏನು ಮಾಡಲಾರ್ದು ಅಂತ ಅಷ್ಟು ಶಕ್ತಿ ಇದ್ರಾಗದ. ಅದಕ್ಕಂತ ದೃಷ್ಟಿಯಿಂದ ಜಾತ್ರೆ ಮಾಡ್ತಕ್ಕಂಥದ್ದು. ನಮ್ಮ ಜಾತ್ರೆ ಎಲ್ಲಾರು ಒಂದ್ ದಿವಸ ಎಷ್ಟು ಮಂದಿ ಕುಂತ್ರಿ, ಎಲ್ಲಾರ ಜಾತ್ರೆ ಐತೆ ಒಂದ್ ದಿವಸ. ಬರೀ ಅನ್ನದಾನ ಕರ್ಸಿದ ಜಾತ್ರೆ ಅಲ್ಲ, ನೀವು ಎಲ್ಲಾರ ಜಾತ್ರೆ ಐತೆ. ನೀವು ಜಾತ್ರೆ ಬರೋದ್ರ ನಾಡಿಗೆ, ಸಮಾಜಕ್ಕೆ, ದೇಶಕ್ಕೆ, ಧರ್ಮಕ್ಕೆ ಏನು ವಿಚಾರ ಮಾಡಿ ಈ ಕಾರ್ಯಕ್ರಮ, ಮತ್ತೆ ಬೇರೆ ಏನೇ ಇಲ್ಲ. ಅದಕ್ಕೆ ಅಪ್ಪ ಬಸವಣ್ಣ ಹೇಳಿದಂಗ, ಮತ್ತೆ ಲೋಕ ಎಂಬುದು ಕರ್ತಾರ್ನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲವರಯ್ಯ, ಅಲ್ಲಿಯೂ ಸಲ್ಲರಯ್ಯ. ಇದೊಂದು ಟಂಕ ಸಾಧೆ. ಇಲ್ಲಿ ಹುಟ್ಟುವಂತ ವ್ಯಕ್ತಿ, ಹುಟ್ಟುವಂತ ನಾಣ್ಯ, ಕೊಟ್ಟಿ ನಾಣ್ಯ ಕೊಟ್ಟಿ ವ್ಯಕ್ತಿ ಯಾರು ಆಗಬಾರ್ದು.
ಸಾರ್ಥಕದ ಬಾಳನ್ ಬಾಳ್ಬೇಕು ಅಂತ ದೇವ್ರು ಬೇಕಂತ ವ್ಯಕ್ತಿಗಳನ್ನ ಹಾಕಿವಿ. ಇಲ್ಲಿ ಎಲ್ಲಾರಿಗೆ ಬೇಕಾಗಿದ್ವಿ, ಅವ್ ದೇವ್ರು ಬೇಕಂತ ವ್ಯಕ್ತಿ. ಮತ್ತೆ ಇಲ್ಲಿ ಬೇಡಾಗಿದ್ವಿ, ಅವ್ ದೇವ್ರು ಬೇಡಂತ ವ್ಯಕ್ತಿ. ಒಬ್ಬ ಸತ್ತಿದ್ದ, ಹೊತ್ಕೊಂಡು ಹೊಂಟಿದ್ರು. ಒಬ್ಬ ಪಂಡಿತ ಇದ್ದ, ಎಲ್ಲಾ ಶಾಸ್ತ್ರ ಓದಿದ್ದವ. ಅವ ಸುಮಾರು ಚಾಲ ಇತ್ತು. ಏನಿತ್ತು? ವೇಷನ ಒಂದು ಹುಕ್ಕಿದ್ದವ, ಹೋಗಿದ್ದ. ಒಬ್ಬರು ಸತ್ತಿದ್ರು, ಹೊತ್ಕೊಂಡು ಹೊಂಟಿದ್ರು. ವೇಷ ತನ್ನ ದಾಸಿ ಕಳಿಸಿದ್ದಾಕಿ. ಇವತ್ತು ಸತ್ತವ ಸ್ವರ್ಗಕ್ಕೆ ನರ್ಕಕ್ಕೆ ನೋಡ್ಕೊಂಬ ಅಂತ ಕಳಿಸಿದ್ದಾಕಿ. ಅವ ಅಂದ, ಅದನ್ನ ಎಲ್ಲಾ ಶಾಸ್ತ್ರ ಓದಿದ್ ನಾನು, ಯಾವ ಪುಸ್ತಕದ ಬಂದಿಲ್ಲ. ಈಗ ಸುಮಾರು ಕೆಲಸ ಮಾಡಿ ನಿನಗೆ ಯಾಕೆ ಗೊತ್ತಂತ ಕೇಳಿದವ. ಬಾಯ ಮಣ್ಣು ಹಾಕ ಅಂದಾಕಿ. ನೀ ಬರೀ ಓದ್ ಬಟ್ಟ ಕೂಚ್ ಬಟ್ಟ, ಪುಸ್ತಕದ ಅಕ್ಷರ ಓದಿದ್ಯಾ, ಜ್ಞಾನ ಆಗೇ ಇಲ್ಲ ನಿನಗೆ, ಜ್ಞಾನನಾಗಿಲ್ಲ ನಿನಗೆ. ಅಪ್ಪ ಬಸವಣ್ಣ ಹೇಳಿಲ್ಲ, ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಬ್ಯಾಟ್ ತಗಿ, ಟೈಮ್ ಆಗುತ್ತೆ ಹಾಡ್ಕೊತ ಕೂತ್ರ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಅಲ್ಲಿಯೂ ಸಲ್ಲರಯ್ಯ. ಇಲ್ಲಿ ಹೊತ್ಕೊಂಡು ಹೋಗು ಮುಂದ. ಏನಪ್ಪ ಎಂಥ ವ್ಯಕ್ತಿ ಇದ್ದಪ್ಪ, ಆಚೆ ಮಠ ಈಚೆ ಮಠ ಎಷ್ಟು ಕೆಲಸ ಮಾಡ್ತಿದ್ದ, ಎಂಥ ವ್ಯಕ್ತಿ ಬಂದು ಕೊಂಡಾಡ್ಕೊಂಡು ಜನ ಕಣ್ಣೀರು ಹಾಕೊಂಡು ಹೋಗಿದ್ರ ಅವನ ಕೈಲಾಸ ಪಾದ ಅಂತ. ಇನ್ನು ಕೆಲವು ಮಂದಿ ಇರ್ತಾರ, ತಾವು ಮಾಡಕ್ಕೆಲ್ಲ ಮಾಡೋ ವಿಷಯಕ್ಕೆ ಎಂತ ಕೆಟ್ಟ ಮಂದಿ ಕೆಲವು ಮಂದಿಗೆ ಇರ್ತದ. ಅಂತವ್ರು ಸತ್ತಾಗ ಇದ್ರ ಬಾಯ ಮಣ್ಣು ಹಾಕ ಚೋಟಿಕ್ಲಿ ತಾಣ್ಣಗ ಸತ್ತ ತಾಣ್ಣಗಾತ. ಅದಕ್ಕ ಆ ಕೈಲಾಸ ಕೈ ಹಾಕಿ ಕೆಲಸನ ಮಾಡ್ಬಾರ್ದು. ಈ ಲೋಕದ ಕೈಲಾಸ ಮಾಡ್ಬೇಕು. ಅದಕ್ಕ ಅನ್ನದಾನೇಶ ಕಲ್ಸಿದ್ದೇಶ ಎಷ್ಟು ತಪಸ್ಸು ಮಾಡಿ ಲೋಕ ಕಲ್ಯಾಣ ಮಾಡಿ ಹೋಗ್ಯಾರ. ಅವ್ರಲ್ಲ ಎಷ್ಟು ಕೆಲಸ ಮಾಡಿ ಹೋಗ್ಯಾರ. ತಾವು ಮಾಡಿ ತಪಸ್ಸಕ್ತಿ ಇಲ್ಲೇ ಇಟ್ಟು ಹೋಗ್ಯಾರ, ಹಿಂದೆ ತಗೊಂಡು ಹೋಗ್ಯಾರ ಅವ್ರು. ಅದಕ್ಕ ನಾವು ನಿತ್ಯ ಪೂಜೆ ಮಾಡ್ತಕ್ಕಂಥದ್ದು ಸರ್ವೇ ಜನ ಸುಗ್ನೋ ಭವಂತು, ಎಲ್ಲಾದ್ರೂ ಸುಖವಾಗಿರ್ಲಪ್ಪ. ನಾವು ಪೂಜಾ ಮಾಡಿ ಹೊತ್ತು ಇಟ್ಟು ನನಗೆ ಅಲ್ಲಿ ನಾವು ಇಟ್ಕೊಂಡಿಲ್ಲ. ನಾ ಪೂಜಾ ಮಾಡಿಸಕ್ ನಿಮ್ಗೆಲ್ಲ ಹರಿದು ಹಂಚೋದಿ ಕುಂತ ದೀನರಿಗೆ, ಬಡವರಿಗೆ, ರೋಗಿಗಳಿಗೆ ಎಲ್ಲ ಹಂಚೋಗಿ ಆರಾಮ ಇಚ್ಚೋದಲ್ಲಿ ನಾವು ಪೂಜಾ ಮಾಡಿ ಹೊತ್ತು ಮತ್ತೆ ಬೇರೆ ಏನೂ ಇಲ್ಲ ಇಲ್ಲ. ಅದಕ್ಕಂತ ದೃಷ್ಟಿಯಿಂದ ಸಮಯ ಬೆಳಾಗಿದೆ. ನನಗೊಂದು ತಾಸು ಗಂಟೆ ಟೈಮ್ ಬೇಕು ಮಾತಾಡಕ್ಕೆ, ಈಟಾಗೊಂದು ಟೈಮ್ ಬೇಕು ನನಗೆ ಮಾತಾಡಕ್ಕೆ. ಅವ್ ಶಾಸ್ತ್ರಿ ಜಗ್ ಮಾತಾಡಿ ನಾವು ಇಷ್ಟ ತನಕ ಈಟ ಇದ್ದೇವೆ. ಶಾಸ್ತ್ರಿ ತಟಗಿದ್ ಮದ್ದ ಇವ್ ತಂದೆ ಟೇಮ್ ಚಂದ್ ಪ್ರಸಿದ್ಧ ಪ್ರವಚನಕಾರರು. ಮತ್ ಗೌರಮ್ಮ ಚೆನ್ನಾಗ್ ಮಾಡ್ತಿದ್ಲು. ಆಕೆ ಮನೆ ಎಲ್ಲ ಬಂದು ಮಾರಾಡಿ ಬಿದ್ದು ಕಾಲನ್ನ ಮಾಡ್ಕೊಂಡು ವಾಪಸ್ ಹೋಗ್ಬಿಟ್ಲು ಗೌರಮ್ಮ. ಒಳ್ಳೆ ಗೌರಮ್ಮ ಬಾ ಒಳ್ಳೆ ಪ್ರವಚನಕಾರ ಅವರು. ಅದಕ್ಕೆ ಬಂದು ಹೋಗ್ಯಾರಪ್ಪ, ಒಳ್ಳೆ ಕೆಲಸ, ನಂಬಿಕೆ ವಿಶ್ವಾಸ ಪ್ರೀತಿ ಇಡ್ರಿ. ಇವತ್ತು ಸವಾಲು ಮಾಡಿದ್ರಲ್ಲ, ದುಡ್ಡಿನ ಸವಾಲು ಅಲ್ಲ, ಇದು ಭಕ್ತಿ ಸವಾಲು. ಇದು ಭಕ್ತಿ ಸವಾಲು. ಜೇಡ್ರ ದಾಸಿಮಯ್ಯ ಜೀವನದಲ್ಲಿ ಏನು ಮಾಡಿದ, ಎಂಥವ್ರು ಮಾಡಿದ, ಎಂಥ ಸಾಧನೆ ಮಾಡಿದ. ಆ ಸಾಧನೆ ನಮ್ಗೆ ಬರ್ಬೇಕು. ಒಂದಿಬ್ರು ಕಥೆ ಇದ್ರಲ್ಲ ಶಾಸ್ತ್ರಿಗಳು, ಒಂದಿಬ್ರು ಹೊಂಟಿದ್ರು, ವಯಸ್ಸು ಹುಡ್ರು, ಲಗ್ನ ಮಾಡಕ್ಕೆ ಹೋಗೋ ಮಜಾ ಇರ್ತಂದ. ಒಬ್ಬ ಅನ್ಯಾರು ಮಾಡ್ತೀವಿ, ಹೊಲಸು ಬ್ಯಾಡ ಅಂತ ಒಬ್ಬ ಬಂದ. ಇಬ್ರು ಹಿಂಗ ಬೇಕಂತ ಒಬ್ಬ ಬ್ಯಾಡ ಅಂತ ಒಬ್ಬವ. ಅವ ನಮ್ಮ ಕಬೀರ್ ದಾಸ ಚಾಟಿ ಬಿಸಾಗ ಮಗ್ಗ ಹಾಕಿದ್ದ. ಕಬೀರ್ ದಾಸ ಅವನು ನೇಯ್ತಿದ್ದ. ಕಬೀರ್ ದಾಸ ಇಬ್ರು ಉಟ್ಕೊಂತ ಹೊಂಟ್ರ ಹೋದಾಗ ಇವ್ರಿಬ್ರು ಮನ್ಸು ಗೊತ್ತಾದ ಕಬೀರ್ ದಾಸನಿಗೆ. ಚಾಟಿ ಬಿಸದು ಮೇ ತಿಂಗಳ ಬಿಸಿಲ ಮಗ್ಗ ಹಾಕ್ಯಾನ. ಇವ್ರಿಬ್ರು ವಿಚಾರ ಆಗಾರ ಅಲ್ಲಿ ಅವನ್ನ ಕೇಳೋದಂತ ಹೊಂಟ್ರಿ ಅವ್ರು. ಇವ್ರ ವಿಚಾರ ಗೊತ್ತಾದ ಕಬೀರ್ ದಾಸನಿಗೆ. ಅಲ್ಲಿ ಚಾಟಿ ಬಿಸ ಮೇ ತಿಂಗಳದಾಗ ಚಾಟಿ ಬಿಸ ಮಗ್ಗ ಹಾಕ್ಯಾನ ಗೊತ್ತಾಯ್ತು. ಇವ್ರು ಸನಿಮಪ್ಪ ಅಂತ ಬಂದ್ ಕೂಡಲೇ ಬಾಯಲ್ಲಿ ಚಿಂತೆ ಕರೆದವ. ಇಲ್ಲಿ ಎಲ್ಲಿ ಹರಿದತಿ ಛತ್ ಮುಖ ಚಿಮಣ ಹಚ್ಕೊಂಬ ಅಂದವ. ಆ ಸೂರ್ಯನ ಮಗ್ಗಿಂದ ಚಿಮಣದ ಒಳಗೆ ಹೆಚ್ಚಾಗತ್ತ ಬೆಸ್ಲಾಗ. ಆ ಕಿಂದ ಮುಂದೆ ವಿಚಾರ ಮಾಡ್ಲೇ ಇಲ್ಲ. ಆಗ ಚಿಮಣ ಹಚ್ಕೊಟ್ಲು. ಅಯ್ಯೋ ಯಪ್ಪ, ಎಂತ ಹೇಳ್ತಿದ್ರ ಲಗ್ನ ಮಾಡ್ಕೊಂಡದ್ ಬೇಷೆ ಅಂತಾರೆ. ಬಾಯ ಮಣ್ಣಾಗ ಚೂಟಿಗೆ ಬೇಕು ಅಂತ ಹಾಗೆ ಅವ್ರದ್ದು ಬೇಸ್ ಮಾರ ಸನ್ಯಾಸಿಗೆ ತಗೊಂಡು ವಿಚಾರ ಮಾಡ್ಕೊಂಡು ಹೋದ್ರಂತ. ಹಾಗ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಎಲ್ಲಾ ಸಂಪತ್ತಿರ್ತದ. ಅನ್ನದಾನಿಚ ಕಲಿಸಿದ್ದೇಶ ಪೂಜಾ ಮಾಡಿ ಮಾಡಿ ನಾಲಿಗೆ ಮಹಾ ಸಂಪತ್ತನ್ನು ಕೊಟ್ಟು ಹೋಗ್ಯಾರ. ಎಲ್ಲಾ ಮಾಡಿ ಹೋಗ್ಯಾರ. ಅವ್ರು ಧ್ಯಾನ ಮಾಡಿ ಸಾಕು, ಅವ್ರು ಸ್ಮರಿಸಿದ್ ಸಾಕು. ಅನ್ನದಾನಿಚ ಕಲಿಸಿದ್ ಧ್ಯಾನ ಮಾಡಿದ್ರೆ ಸಾಕು, ಎಲ್ಲ ಸಂಪತ್ತು ಬರ್ತದೆ ನಮ್ಗೆಲ್ಲ. ಅದಕ್ಕಂತ ದೃಷ್ಟಿಯಿಂದ ನಮ್ಮ ವಿಶ್ವಾಸ ಕೊಟ್ಟು ಮಾಡಿದ್ವಿ, ಎಲ್ಲ ಸಂಪತ್ತು ಬರ್ತಾರೆ. ಒಂದ್ಸರಿ ನಮ್ಮ ಹುಬ್ಬಳ್ಳಿ ಸಿದ್ಧಾರೂಢ ಮಹಾಜ್ಞಾನಿ 20ನೇ ಶತಮಾನ ಪ್ರಾರಂಭದೊಳಗೆ ಅಂತ ಜ್ಞಾನಿಗಳು ಯಾರು, ಅಂತ ಅಪ್ರತಿಮ ಮಹಾಜ್ಞಾನಿ ಸಿದ್ಧಾರೂಢ ತನ್ನ ಪ್ರವಚನ ಉದ್ದಕ್ಕೂ ಹೇಳ್ತಿದ್ದ. ನಿತ್ಯ ಪ್ರವಚನ. ಒಂದ್ಸರಿ ಪ್ರವಚನ ಕಾಲಕ್ಕೆ ಹೇಳಿದವ. ಏನ್ ಹೇಳ್ದ, ಏನಪ್ಪ ಅಕಸ್ಮಾತ್ ಈ ದೇಹ ಬಿದ್ದು ಆದ್ರೂ ಕೂಡ ಯಾರು ಭಕ್ತಿಯಿಂದ ಬರ್ತೀರಿ ನಿಮ್ ದರ್ಶನ. ನಾನು 5 ವರ್ಷ ಆದ 10 ವರ್ಷ ಸಮಾಧಿ ಎಷ್ಟು ವರ್ಷ ಆದ್ರೂ ಕೂಡ ಯಾರು ಭಕ್ತಿಯಿಂದ ಬರ್ತೀರಿ ನಿಮ್ ದರ್ಶನ ಕೊಡ್ತೀನಿ ಅಂತ ಹೇಳಿದ್ದ ಪ್ರವಚನದಾಗ. ಯಾರು? ಸಿದ್ಧಾರೂಢ. ಅವನ್ ಪಕ್ಕ ಶಿಷ್ಯ ಒಬ್ಬ ಇದ್ದ. ಯಾರು? ಹುರ್ಕಡ್ಡಿ ಮಾಸ್ತರ್ ಅಂತ ಒಬ್ಬ ಇದ್ದ. ಅವ್ರ ಸಮಾಧಿಯಾಗಿ 3 ವರ್ಷ ಆಗಿತ್ತು. ಆಗ್ಲೇ ಅವ್ರ ಸಮಾಧಿ ಕಟ್ಟಿ 3 ವರ್ಷ ಆಗಿತ್ತು. ಅವಾಗ ಹುರ್ಕಡ್ಡಿ ಮಾಸ್ತರ್ ಅಪ್ಪ ಅವ್ರು ಹೆಂಗೆ ಹೇಳಿದ್ರು ತಮ್ಮ ಜೀವಿತ ಕಾಲದಾಗ, ಪುರಾಣ ಪುರುಷ ಹೇಳಿದ್ರು, ಎಂದೋ ನೀವು ಭಕ್ತಿಯಿಂದ ಬಂದು ದರ್ಶನ ಕೊಡ್ತ ಹೇಳಿದ್ರು. ಹಾಗಾದ್ರೆ ನೋಡೋದಂತ ತಿಳ್ಕೊಂಡು ಹುರ್ಕಡ್ಡಿ ಮಾಸ್ತರ ಸಿದ್ಧಾರೂಢ ಧ್ಯಾನ ಮಾಡ್ಕೋ ಜಕ ಮಾಡಿದ, ಲಿಂಗ ಪೂಜೆ ಮಾಡ್ಕೊಂಡ, ಎಲ್ಲ ಮಾಡಿದ. ಒಂದು ತಂಗಿ ತಗೊಂಡ, ಒಂದು ಕಾಯಿ ತಗೊಂಡ, ಆ ಉದಿನ ಕಡ್ಡಿ ತಗೊಂಡ, ಪತ್ರಿ ತಗೊಂಡ, ಎಲ್ಲ ಧ್ಯಾನ ಸಿದ್ಧಾರೂಢ ಧ್ಯಾನ ಮಾಡ್ಕೋಂತ ಬಂದ. ಎಲ್ಲಿ ಬಂದ? ಸಿದ್ಧಾರೂಢ ಮಠಕ್ಕೆ ಬಂದವ.
ಅಲ್ಲಿ ಮಹಾದ್ವಾರಕ್ಕೆ ಬಂದವ, ಅವ್ನ ಪರಿಶುದ್ಧವಾದ ಭಕ್ತಿ ಠಕ್ ಅಂತ ಬಿಡ್ತು. ಯಾರಿಗೆ? ಸಿದ್ಧಾರೂಢನಿಗೆ. ಸಮಾಧಿ ಕಟ್ಟಿ ಗದ್ದಿಗೆ ಮಾಡಿ 3 ವರ್ಷ ಆಗಿತ್ತು ಆಗದೆ. ಅವ್ನು ಪರಿಶುದ್ಧ ಠಕ್ ಅಂತ ಮುಟ್ತೆ ಅವನಿಗೆ, ಸಿದ್ಧಾರೂಢನಿಗೆ. ಮುಂದೆ ಮಹತ್ವ ಬರೋದ್ರಾಗನ ಸಿದ್ಧಾರೂಢ ಬುಡಕಿದ್ದು ಮ್ಯಾಗೆದ್ದು ಗದ್ದಿಗೆ ಗದ್ದಿಗೆ ಕೂತಿದ್ದಂತ. ಏನೆಂದು ಕೊಂಡಾಡ ಬ್ಯಾಬಿಡ ನಿನ್ನ ಮಹಿಮೆ, ಏನೆಂದು ಕೊಂಡಾಡದೆ ವೈರಾಗ್ಯ ಭರಿತವು ಹರ ನಿನ್ನ ಲೀಲೆ, ಏನೆಂದು ಕೊಂಡ ಅನ್ನ ಏನೆಂದು ಕೊಂಡಾಡದೆ ನಿನ್ನ ಮಹಿಮೆಯನು, ಏನೆಂದು ಕೊಂಡಾಡ ಪುನಗು ಕಸ್ತೂರಿ ಗಂಧ ಅಂದರಿಗೆ ಬಿಟ್ಟು ಹೀನ ದುರ್ಗಂಧದ ಎಣದ ಬುದಿಯ, ಏನೆಂದು ಕೊಂಡಾಡದೆ ನಿನ್ನ ಮಹಿಮೆ, ಏನೆಂದು ಕೊಂಡಾಡದೆ, ಏನೆಂದು ಕೊಂಡಾಡದೆ ಆ ಏನೆಂದು ಕೊಂಡಾಡದೆ ನಿನ್ನ ಮಹಿಮೆ, ಏನೆಂದು ಕೊಂಡಾಡದೆ ಅವನ ಏನೆಂದು ಕೊಂಡಾಡದೆ, ಏನೆಂದು 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 ಕೊಂಡಾಡದೆ. ಸಾಕು ಮನೆ ಹಾಡ್ಕೊಂಡು ಹೀಗೆ ಮಾತಾಡ್ಕೊಂಡು ಹೊಟ್ಟೆ ಅವ್ರಿಗೆ ಪೇಟ್ ಮಚ್ಚು ಕುಲ್ಲ ಹತ್ತೆ ಎಂದು ಬಿಟ್ಟವ್ರು ಯಾವಾಗ ತನ್ನ ಮಂದಿ ದಿವಸ. ಅದಕ್ಕಂತ ದೃಷ್ಟಿಯಿಂದ ಸಮಯ ಭಾಗ್ಯದಪ್ಪ ಒಳ್ಳೇದಾಗಲಿ. ಅನ್ನದಾನ ಜಾತ್ರೆ ಬಹಳ ಭಕ್ತಿಯಿಂದ ಒಳ್ಳೆ ಕೆಲಸ ಮಾಡಿ. ಅನ್ನದಾನೇಶ ನಿಮ್ಗೆ ಅನ್ನ ಕೊರತೆ ಆಗದಾಗ ಎಲ್ಲ ಕೊಟ್ಟು ಕಾಪಾಡ್ತಾನ. ಜಾತ್ರೆ ಚೆನ್ನಾಗಿ ಮಾಡ್ರಿ, ಒಳ್ಳೆ ಬರ್ರಿ, ಭಕ್ತಿಯಿಂದ ಬರ್ರಿ, ಎಲ್ಲವನ್ನು ಕೊಟ್ಟು ಕಾಪಾಡ್ತಾನ. ಅದಕ್ಕಂತ ದೃಷ್ಟಿಯಿಂದ ಈ ಸವಾಲು ಮಾಡ್ತಿರಲ್ಲ, ಇಷ್ಟು ಮಂದಿ ಕುಂತ್ರಿ ಊರಾಗ, ಈ ಊರಾಗ ಇಷ್ಟ ಮಂದಿ ಹೆಣ್ಮಕ್ಳು, ಇಷ್ಟ ಮಂದಿ ಗಂಡು ಮಕ್ಳು ಊರಾಗ. ಏನಾಯ್ತು? ಕೆಟ್ಟ ಮಂದಿ ಬರಕ್ಕೆ ಎಲ್ಲರಿಗೆ ಏನಾರ ಆಗೈತೆ ನಿಮ್ಗೆಲ್ಲ? ಏನಾರು ಕೆಟ್ಟ ಮಂದಿ ಆಗೈತೆ ಬರಕ್ಕೆ ನಿಮ್ಗೆ? ಇಷ್ಟ ಮಂದಿ ಊರಾಗಿರೋರು. ಅದಕ್ಕೆ ಸವಾಲು ಮಾಡ್ತಿರಲ್ಲ, ನಿಮ್ಗೆ ಯಾತ್ರ ಕಬರು ಜ್ಞಾನ. ನೀವು 10 ರೂಪಾಯಿ ಕೇಳ್ರಿ, ನೀವು ಗಪ್ಪ ಕದ್ ಕೂತ್ಬಿಟ್ರಿ. ಹಂಗ ಈ ಪುರಾಣಕ್ಕೆ ಅವಮಾನ ಮಾಡಿದಾಗ ಇದಕ್ಕೆ ಸವಾಲು ಮಾಡಕ್ ಹೋಗ್ಬೇಡ್ರಿ ನೀವೆಲ್ಲ. ನೀವು ಚಟ್ ಚಟ್ ಅಲ್ಲಿ ಹುರಿದಾಗ ಚಟ್ಪಟ್ 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 ಅಂತ ಅದಕ್ಕೆ ಮಾಡಿಬಿಡ್ರಿಪ್ಪ. ಎಷ್ಟು ಕೇಳಿ ಎಲ್ಲ ಮಾಡ್ರಿ, ಒಳ್ಳೇದಾಗಲಿ, ಚಲೋ ಆಗಲಿ. ಅನ್ನದಾನ ಕರ್ಸಿದ್ದು ಎಲ್ಲ ಕೊಡ್ಲಿ. ಟೈಮ್ ಭಾಳ ಆಗಿದೆ, ನಾನು ಇನ್ನೊಂದು ತಾಸು ಮಾತಾಡ್ತಿದ್ದೆ, ಟೈಮ್ ಭಾಳ ಆಗಿದೆ. ಅದಕ್ಕಂತ ದೃಷ್ಟಿಯಿಂದ ಅನ್ನದಾನ ಕರ್ಸಿದ್ದೆ ಎಲ್ಲರಿಗೆ ಎಲ್ಲ ಸಂಪತ್ತು ಕೊಟ್ಟು ಕಾಪಾಡಿ ಮತ್ತೊಮ್ಮೆಲ್ಲ ಶುಭವನ್ನು ಹಾರೈಸಿ ನಾನು ಮಾತು ಮುಗಿಸಿ ಹಾಡ್ಬೋದು.